ನೇತ್ರಾವತಿ ನದಿ ದಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. 5ನೇ ದಿನವೂ ಮುಂದುವರಿಯಲಿದೆ ಎಸ್ಐಟಿ ಕಾರ್ಯಾಚರಣೆ. ಇಂದು 9, 10ನೇ ಪಾಯಿಂಟ್ನಲ್ಲಿ ಪತ್ತೆ ಆಗುತ್ತಾ ಅಸ್ಥಿಪಂಜರ. ಹಾಗಾದ್ರೆ ನಿನ್ನೆ 2 ಸ್ಥಳಗಳಲ್ಲಿ ಗುಂಡಿ ಆಗಿದ್ರೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ. 7, 8 ಪಾಯಿಂಟ್ಗಳಲ್ಲಿ ಯಾವುದೇ ಕಳೆಬರ ನಿನ್ನೆ ಪತ್ತೆಯಾಗಿಲ್ಲ. ಇವತ್ತು 9ನೇ ಸ್ಪಾಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆ ಮಾಡುತ್ತೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೂ ಎಸ್ಐಟಿ ಭೇಟಿ ಕೊಟ್ಟಿರೋದು. 1995ರಿಂದ 2014ರವರೆಗಿನ ಯುಡಿಆರ್ ದಾಖಲೆಯನ್ನ ಸಂಗ್ರಹ ಮಾಡಿದೆ ಎಸ್ಐಟಿ. ಧರ್ಮಸ್ಥಳದಲ್ಲಿ ನಿಗೂಢ ಸಾವಿನ ಸುತ್ತ ಎಸ್ಐಟಿ ತನಿಖೆ ತೀವ್ರವಾಗಿರೋದು. ಕಳೆದ 4 ದಿನಗಳಿಂದ ನಿರಂತರವಾಗಿ ಎಸ್ಐಟಿ ಶೋಧ ಮಾಡ್ತಾ ಇದೆ. ಅನಾಮಿಕ ದೂರುದಾರ ನೀಡಿದ್ದಂತ ದಾಖಲೆಗಳನ್ನ ಆಧರಿಸಿ ಆತ ಹೇಳಿದ್ದಂತ ಜಾಗಗಳಲ್ಲೆಲ್ಲ ಎಸ್ಐಟಿ ಕಾರ್ಯಾಚರಣೆ ಮಾಡ್ತಿರೋದು. ಈಗಾಗಲೇ 8 ಸ್ಪಾಟ್ಗಳಲ್ಲಿ ಗುಂಡಿ ಅಗೆದು ಕಳೆಬರಹ ಪತ್ತೆಗೆ ಎಸ್ಐಟಿ ಮುಂದಾಗಿತ್ತು. ಅದರಲ್ಲಿ ಎಸ್ಐಟಿಗೆ ಸಿಕ್ಕಿದ್ದು 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಮಾತ್ರ. ನಿನ್ನೆ 7 ಮತ್ತು 8 ಪಾಯಿಂಟ್ನಲ್ಲಿ ಎಸ್ಐಟಿ ಕಾರ್ಯಾಚರಣೆ ಮಾಡಿತ್ತು. ಆದ್ರೆ ಯಾವುದೇ ಕಳೆಬರಹ ಸಿಕ್ಕಿರಲಿಲ್ಲ. ಇವತ್ತು 9ನೇ ಪಾಯಿಂಟ್ಗೆ ಎಸ್ಐಟಿ ಹೋಗುತ್ತೆ. ಅಲ್ಲಿ ಶೋಧವನ್ನ ಮಾಡುತ್ತೆ. ದೂರುದಾರ ಅನಾಮಿಕನ ನೇತೃತ್ವದಲ್ಲೇ ಎಸ್ಐಟಿ ಶೋಧ ಮಾಡ್ತಿರೋದು. ಆತ ಏನ್ ಹೇಳ್ತಾನೋ ಅದನ್ನೆಲ್ಲವನ್ನ ಕೂಡ ಎಸ್ಐಟಿ ಮಾಡ್ತಿದೆ. ಡಾಗ್ ಸ್ಕ್ವಾಡ್ ಬೇಕು ಅಂದ್ರೆ ಅದನ್ನ ತರಿಸ್ತಾ ಇದೆ. ಹಿಟಾಚಿ ಮೂಲಕ ಆಗಿಬೇಕು ಅಂದ್ರೆ ಅದನ್ನು ಕೂಡ ಮಾಡ್ತಾ ಇದೆ. ಒಟ್ನಲ್ಲಿ ಕಳೆಬರ ಪತ್ತೆಗೆ ಎಸ್ಐಟಿ ಮುಂದಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಕಳೆದ 4 ದಿನಗಳಿಂದ ಎಸ್ಐಟಿ ನಿರಂತರವಾಗಿ ಶೋಧ ಕಾರ್ಯ ಮಾಡ್ತಾ ಇದೆ. ನಿನ್ನೆ 7 ಮತ್ತು 8 ಪಾಯಿಂಟ್ನಲ್ಲಿ ಶೋಧ ನಡೆಸಿತು. ಆದ್ರೆ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇವತ್ತು 9ನೇ ಸ್ಪಾಟ್ಗೆ ಎಸ್ಐಟಿ ಹೋಗ್ತಾ ಇರುವಂತದ್ದು. ಎಷ್ಟೊತ್ತಿಗೆ ಕಾರ್ಯಾಚರಣೆ ಆರಂಭ ಆಗುತ್ತೆ? ನಯನ, ಹೌದು, ಇವತ್ತು ಭಾಳ ಒಂದು ರೀತಿಯಾದಂಥ ಕ್ರೂಷಿಯಲ್ ಸಿಚುವೇಶನ್. ಯಾಕಂದರೆ 1ರಿಂದ 8ರ ಜಾಗಗಳಲ್ಲಿ ಆತನ ನಿರೀಕ್ಷೆಗಳಲ್ಲಿ ಆರಂಭದಲ್ಲಿ ಇತ್ತಾದರೂ ಕೂಡ ಮತ್ತೆ ಆ ನಿರೀಕ್ಷೆಗಳು ಬದಲಾಯಿತು. 2019ರ ಪ್ರವಾಹದಲ್ಲಿ ಆ ಭಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಆ ಒಂದು ಮಣ್ಣು ಕೊಚ್ಚಿ ಹೋಗಿದೆ. ಆ ಕಾರಣಕ್ಕಾಗಿ ಅಲ್ಲಿದ್ದಂಥ ಮೃತದೇಹಗಳು ಕೂಡ ಕೊಚ್ಚಿ ಹೋಗಿರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಅನಾಮಿಕ ದೂರುದಾರ ಇರುವಂಥದ್ದು. ಹಾಗಾಗಿ ಆತನೇ ಹೇಳಿದ ಹಾಗೆ 8ನೇ ಸ್ಪಾಟ್ನವರೆಗೆ 6ರಲ್ಲಿ ಸಿಕ್ಕಿದೆ, ಆದರೆ 8ನೇ ಸ್ಪಾಟ್ನವರೆಗೆ ನನಗೆ ಹೆಚ್ಚಿನ ಆಶಾಭಾವ ಇಲ್ಲ ಅನ್ನುವಂಥದ್ದು ಆತ ತನ್ನ ವಕೀಲರ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಹಾಗಾಗಿ ಈಗ ಮುಂದಿನದ್ದು 9, 10, 11, 12 ಮತ್ತು 13ನೇ ಜಾಗ. ಅದರಲ್ಲಿ 9 ಅನ್ನುವಂಥದ್ದು ಆತನ ನಿರೀಕ್ಷೆಯ ಮಟ್ಟಿಗೆ ಅತಿ ಹೆಚ್ಚು ಒಂದು ಆಶಾಭಾವನೆಯನ್ನು ಉಳಿಸ್ಕೊಂಡಿರುವಂಥ ಜಾಗ. ಅಲ್ಲಿ ಮೃತದೇಹಗಳು ಇರುವಂಥದ್ದು ಪಕ್ಕ, ಅಲ್ಲಿ ಮಿಸ್ ಆಗೋಕೆ ಚಾನ್ಸೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆತ ಎಸ್ಐಟಿ ಅಧಿಕಾರಿಗಳ ಜೊತೆ ಕೂಡ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾನೆ. ಅದರ ಜೊತೆಗೆ 10, 11, 12 ಈ 3 ಜಾಗಗಳು ಬಹಳ ಸಮೀಪದಲ್ಲಿರುವಂಥದ್ದು. 9 ಕೂಡ ಅದರದೇ ಪಕ್ಕದಲ್ಲಿದೆ. ಪ್ರಮುಖವಾಗಿ ಈ ಎಲ್ಲ ಜಾಗಗಳು ಹೆದ್ದಾರಿಯ ಪಕ್ಕದಲ್ಲಿರುವಂಥದ್ದು. ಅಂದರೆ ನಾವು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ದಾರಿಯ ಮಧ್ಯೆ ನೇತ್ರಾವತಿ ಸ್ನಾನಘಟ್ಟದ ಒಂದು 500 ಮೀಟರ್ ದೂರದಲ್ಲಿ ಎಡಭಾಗಕ್ಕೆ ಇರುವಂತಹ ಕಾಡಿನ ಭಾಗದಲ್ಲಿ ಆ ಒಂದು ಸ್ಪಾಟ್ಗಳನ್ನು ಗುರುತಿಸಿರುವಂಥದ್ದು. ಹಾಗಾಗಿ ಎಸ್ಐಟಿ ಇವತ್ತು ಬಹಳ ಸರ್ವಸನ್ನದ್ಧವಾಗಿ ಬರಲಿಕ್ಕೆ ತನ್ನ ಅಧಿಕಾರಿಗಳಿಗೆ ಸೂಚಿಸಿದೆ. ಅದರ ಜೊತೆಗೆ FSL ಟೀಮ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಸೂಚನೆಗಳನ್ನು ಅವರಿಗೂ ಕೂಡ ಕೊಡಲಾಗಿದೆ. ಯಾಕಂದ್ರೆ ದೂರುದಾರನಿಗೆ ಬಹಳ ನಿರೀಕ್ಷೆ ಇರುವಂತಹ ಜಾಗಗಳಲ್ಲಿ ಈ 4 ಜಾಗಗಳು ಒಂದಾಗಿರುವಂಥದ್ದು. ಅದರ ಜೊತೆಗೆ 13ನೇ ಜಾಗವು ಕೂಡ ಅದೇ ರೀತಿಯಾದಂಥ ನಿರೀಕ್ಷೆಗಳು. ಯಾಕಂದ್ರೆ ಅವರ ವಕೀಲರು ಈಗಾಗಲೇ ಆ ಸ್ಪಾಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೆಸ್ ನೋಟ್ಗಳನ್ನು ಹಾಕಿದ್ದಾರೆ. ಅದರಲ್ಲೂ ಕೂಡ ಅವರು ಹೇಳಿರುವಂಥದ್ದು 9ನೇ ಜಾಗದಲ್ಲಿ 6ರಿಂದ 7 ಮೃತದೇಹಗಳಿದೆ, 10ನೇ ಜಾಗದಲ್ಲಿ 4ರಿಂದ 5 ಮೃತದೇಹಗಳಿದೆ ಮತ್ತು 11ನೇ ಜಾಗದಲ್ಲೂ ಕೂಡ 5ರಿಂದ 6 ಮೃತದೇಹಗಳಿದೆ. 12ನೇ ಜಾಗಗಳಲ್ಲೂ ಕೂಡ ಆ ರೀತಿಯಾಗಿದೆ ಮತ್ತು 13ನೇ ಜಾಗದಲ್ಲಿ ಎಣಿಕೆಗೆ ಸಿಗದಷ್ಟು ಮೃತದೇಹಗಳಿದೆ. ಅಂದ್ರೆ 10ಕ್ಕಿಂತ ಹೆಚ್ಚು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಆದರೆ ಅವರು ಅದರ ಬಗ್ಗೆ ಒಂದು ನಿಗದಿತವಾದ ಕೌಂಟ್ಗಳನ್ನು ಕೊಟ್ಟಿಲ್ಲ. ಒಟ್ಟು ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು ಇವತ್ತು 11:30 ಗಂಟೆಗೆ, ಅಂದರೆ ಅವರ ಸಮಯದಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಅವರು 11 ಗಂಟೆ ಬಳಿಕವೇ ಇವತ್ತು ಇಷ್ಟು ದಿನಗಳ 4 ದಿನಗಳ ಕಾರ್ಯಾಚರಣೆಗಳಲ್ಲೂ ಕೂಡ ಅವರು 11 ಗಂಟೆಯ ಬಳಿಕವೇ ಘಟನಾ ಸ್ಥಳಕ್ಕೆ ಬಂದಿದ್ದಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಅದೇ ಸಮಯಕ್ಕೆ ಅವರು ಬರ್ತಾರೆ. ಆ ಬಳಿಕ ರಸ್ತೆಯ ಮಧ್ಯಭಾಗದಲ್ಲಿರುವಂಥದ್ದು. ಹಾಗಾಗಿ ಹೆಚ್ಚು ನಡೆದುಕೊಂಡೇನು ಹೋಗ್ಲಿಕ್ಕಿಲ್ಲ. ರಸ್ತೆಯಲ್ಲೇ ನಿಲ್ಲಿಸಿ ಕಾಡಿನ ಎಡಭಾಗಕ್ಕೆ ಕಾಡನ್ನ ನೋಡಿ
ನೋಡಿದರೆ ಅಲ್ಲೇ ಟೇಪ್ ಕಟ್ಟಿಟ್ಟಿದ್ದಾರೆ. ಆದರೆ ಇವತ್ತು ಆ ಎಲ್ಲ ಪ್ರಕ್ರಿಯೆಗಳಿಗೆ ಮಾಧ್ಯಮಗಳಿಗೆ ನಿರ್ಬಂಧಗಳನ್ನು ವಿಧಿಸುವ ಸಾಧ್ಯತೆಗಳಿದೆ. ಸುಮಾರು 100 ಮೀಟರ್ ಆ ರಸ್ತೆಯ ಭಾಗದಲ್ಲಿ, ಒಂದು 100 ಮೀಟರ್ನ ಒಳಭಾಗದಲ್ಲಿ ಆ ಮಾಧ್ಯಮಗಳ ಎಂಟ್ರಿಗೆ ಅವರು ಪ್ರವೇಶವನ್ನು ನಿಷೇಧಿಸಬಹುದು ಅನ್ನುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ಎಲ್ಲ ಆಯಾಮಗಳಲ್ಲಿ ಒಂದು ರೀತಿಯಾದಂಥ ಚರ್ಚೆಗಳಾಗ್ತಾ ಇದ್ರೆ ಅಲ್ಲಿ ಯಾವ ರೀತಿಯಾದಂಥ ಅಂದರೆ ಆ ಒಂದು ಭಾಗದಲ್ಲಿ ಎಲ್ಲಿ ಸಿಗಬಹುದು ಮತ್ತು ಎಷ್ಟು ಸಿಗಬಹುದು ಅನ್ನುವಂಥದ್ದು ಈಗ ಕುತೂಹಲ. ಇಷ್ಟರವರೆಗೆ ನೇತ್ರಾವತಿ ಸ್ನಾನ ಅಂದರೆ ತೀರ ಪ್ರದೇಶ ಆಗಿರುವಂಥ ಕಾರಣದಿಂದಾಗಿ ಎಲ್ಲರೂ 19ರ ಪ್ರವಾಹಗಳ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಈಗ ಇರುವಂಥ ಜಾಗಗಳಿಗೆ ಪ್ರವಾಹ ಬಂದರೂ ಕೂಡ ಅದರ ಪರಿಣಾಮಗಳು ಈ ಜಾಗಗಳಿಗೆ ತಟ್ಟಿಲ್ಲ. ಹಾಗಾಗಿ ಈ ಜಾಗಗಳಲ್ಲಿ ಇದೆ ಅನ್ನುವಂಥದ್ದು ಎಲ್ಲರ ಒಂದು ವಾದವೂ ಕೂಡ ಹೌದು. ಅಂದರೆ ಆತನ ಪರವಾಗಿ ಏನು ವಾದ ಮಾಡ್ತಾ ಇರುವಂಥವ್ರು ಅವರ ವಾದಗಳಲ್ಲಿ ಈ ಜಾಗಗಳಲ್ಲಿ ಸ್ಪಷ್ಟವಾಗಿ ಇದೆ ಅನ್ನುವಂಥದ್ದು. ಹಾಗಾಗಿ ಕಾದ್ ನೋಡಬೇಕು ಇವತ್ತು ಏನಾಗುತ್ತೆ ಅನ್ನುವಂಥದ್ದು. ಹಾಗಾಗಿ SIT ಟೀಮ್ ಇನ್ನು ಬಂದ ತಕ್ಷಣ ಮತ್ತು ಅದರ 1 ಗಂಟೆಯಲ್ಲಿ ನಮಗೆ ಬಹುತೇಕ ಒಂದು ಹಂತದ ಫಲಿತಾಂಶಗಳು ಸಿಗಬಹುದು ಅಂತ ಅನಿಸುತ್ತೆ. ಓಕೆ ಭರತ್ ರಾಜ್, ಇದೀಗ SIT ಟೀಮ್ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೂ ಕೂಡ ಭೇಟಿ ಕೊಟ್ಟಿದೆ ಅನ್ನುವ ಮಾಹಿತಿ ಸಿಗ್ತಾ ಇರುವುದು. ಈ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದೆ SIT? ನಯನ, ಹೌದು. ಯಾಕಂದರೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿರುವಂತಹ ಒಂದು ಮೃತದೇಹದ ಅವಶೇಷಗಳು ಮತ್ತು ಕುರುಹುಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ತನಿಖೆಗಳ ಪ್ರೊಸೀಜರ್ಗಳು ಮುಂದುವರಿಬೇಕು. ಈ ಕಾರಣದಿಂದಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು SIT ಇನ್ಸ್ಪೆಕ್ಟರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಯಾಕೆ ಬಹಳ ಪೂರಕ ಅನ್ನುವಂಥದ್ದನ್ನು ನಾವು ಹೇಳ್ತಾ ಹೋದರೆ ಇದರಲ್ಲಿ ಅನೇಕ ರೀತಿಯಾದಂಥ ಅಂದರೆ ಆ ನೇತ್ರಾವತಿಯ ನದಿ ತಟಗಳಲ್ಲಿ ದಫನ ಕಾರ್ಯಗಳನ್ನು ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಂಥದ್ದು ಧರ್ಮಸ್ಥಳ ಗ್ರಾಮ ಪಂಚಾಯತ್. ಅಂದರೆ ಈ ಒಂದು ಜಾಗಗಳಲ್ಲಿ ಅಸಹಜ ಸಾವುಗಳಾದಾಗ, ಆತ್ಮಹತ್ಯೆಗಳಾದಾಗ ಅಥವಾ ಬೇರೆ ಬೇರೆ ಯಾವುದೇ ಕಾರಣಗಳಿಗಾಗಿ ಕೊಲೆಯಾಗಿರ್ಬೋದು, ಅಂತಹ ಯಾವುದೇ ಕಾರಣಗಳಾಗಿರ್ಬೋದು, ಅಂತಹ ಮೃತಪಟ್ಟ ಶವಗಳೇನಿದೆ ಅದನ್ನು ಯಾರಾದರೂ ಕಂಡಂಥ ಸಂದರ್ಭಗಳಲ್ಲಿ ಅದು ಧರ್ಮಸ್ಥಳದ ಸ್ನಾನಘಟ್ಟದ ಪರಿಸರದವರೇ ಸಿಬ್ಬಂದಿಗಳೇ ಆಗಿರಲಿ ಅಥವಾ ಅಲ್ಲಿನ ಸ್ಥಳೀಯರೇ ಆಗಿರಲಿ, ಅವರು ನೇರವಾಗಿ ಆಗಿನ ಧರ್ಮಸ್ಥಳ ಔಟ್ಪೋಸ್ಟ್ ಮತ್ತು ಈಗಿನ ಧರ್ಮಸ್ಥಳ ಪೊಲೀಸ್ ಠಾಣೆ ಎರಡು ಸೇರಿದಂತೆ ಬೆಳ್ತಂಗಡಿಗೆ ಸೇರುವಂಥದ್ದು ಆಗದ ಔಟ್ಪೋಸ್ಟ್ಗೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಅಲ್ಲಿ ಆ ಮಾಹಿತಿಗಳನ್ನು ಪಡೆದಂತಹ ಅಲ್ಲಿನ ಠಾಣಾಧಿಕಾರಿಗಳು ಅಥವಾ ಔಟ್ಪೋಸ್ಟ್ನ ಸಿಬ್ಬಂದಿ ಏನಿದ್ದಾರೆ ಆಗ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಸೀಜರ್ಗಳನ್ನು ಮುಗಿಸಿ, ಅಂದರೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿ UDR ಅನ್ನು ದಾಖಲಿಸ್ತಾರೆ. ಆ ಬಳಿಕ ಅದರ ಒಂದು ದಫನ ಪ್ರಕ್ರಿಯೆಗಳಾಗಬೇಕು. ಆ ದಫನ ಪ್ರಕ್ರಿಯೆಗಳಿಗಾಗಿ ನೇರವಾಗಿ ಪಂಚಾಯತ್ಗೆ ಒಂದು ಪತ್ರವನ್ನ ಅಲ್ಲಿನ ಠಾಣಾಧಿಕಾರಿಗಳು ಬರಿತಾ ಇದ್ರು ಅಥವಾ ಔಟ್ಪೋಸ್ಟ್ನ SHO ಅಲ್ಲಿನ ಔಟ್ಪೋಸ್ಟ್ ಸಿಬ್ಬಂದಿಗಳೇನಿದ್ರು ಅವರು ಬರಿತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಗಳ ಆಧಾರಗಳಲ್ಲಿ ಅವರು ಬರೆದ ಪತ್ರಗಳ ಆಧಾರದಲ್ಲಿ ಆ ಒಂದು ಗ್ರಾಮ ಪಂಚಾಯತ್ ಏನಿದೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರ ವೆಚ್ಚದಲ್ಲಿ ಅವರಿಗೆ ಬರುವಂತಹ ವೆಚ್ಚದಲ್ಲಿ ಅದಕ್ಕೆ ಸಿಬ್ಬಂದಿಗಳನ್ನು ನೇಮಿಸಿ ಅದನ್ನ ದಫನ ಮಾಡುವಂತ ಪ್ರಕ್ರಿಯೆಗಳನ್ನು ಪೊಲೀಸರ ಉಪಸ್ಥಿತಿಗಳಲ್ಲಿ ಮಾಡ್ತಾ ಇದ್ರು. ಹಾಗಾಗಿ ಇದೊಂದು ಚರ್ಚೆ ಬಹಳ ಇಲ್ಲಿ ನಡೀತಾ ಇರುವಂತದ್ದು. ಹಾಗಾಗಿ ಈಗ ಸಿಕ್ಕಿರುವಂತ ಮೃತದೇಹಕ್ಕೂ ಇಲ್ಲಿ ಇವರು ಮಾಡಿರುವಂತಹ ದಫನ ಪ್ರಕ್ರಿಯೆಯ ದಾಖಲೆಗಳಿಗೆ ಏನಾದರೂ ಟ್ಯಾಲಿ ಆಗುತ್ತಾ ಅನ್ನುವಂಥದ್ದನ್ನ ಕೂಡ SIT ನೋಡಬೇಕು. ಯಾಕಂದ್ರೆ ಈ ಪ್ರಕ್ರಿಯೆಗಳು ಬಹಳ ಕಾನೂನುಬದ್ಧವಾಗಿ ಆಗಿದೆ ಅಥವಾ ಕಾನೂನುಗಳನ್ನ ಮೀರಿ ಯಾರಿಗೂ ಗೊತ್ತೇ ಆಗದಂತೆ ಈ ರೀತಿಯಾಗಿ ದಫನ ಮಾಡಲಾಗಿದೆ ಅನ್ನುವಂಥ ಚರ್ಚೆಗಳೇನಿದೆ ಈ ಚರ್ಚೆಗಳ ಕಾರಣಕ್ಕಾಗಿ ಇದನ್ನ ನೋಡಲಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.